ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಒಡಿಶಾದ ಭುವನೇಶ್ವರದ ರತ್ನಪ್ರಭಾ ಪರಿಜ. ನಾನು ಕಳೆದ 5 ವರ್ಷಗಳಿಂದ ಭಗವದ್ ಧರ್ಮದಲ್ಲಿದ್ದೇನೆ. ವಿವಿಧ ಹೋಮಗಳು, ಪ್ರಕ್ರಿಯೆಗಳು ಮತ್ತು ದರ್ಶನಗಳಲ್ಲಿ ಭಾಗವಹಿಸಿದಾಗಿನಿಂದ ಆರೋಗ್ಯ, ಸಂಪತ್ತು ಮತ್ತು ಭಗವತ್ ಸಾಕ್ಷಾತ್ಕಾರಕ್ಕೆ ಸಂಬಂಧಿಸಿದ ಅನೇಕ ಪವಾಡಗಳನ್ನು ಅನುಭವಿಸಿದ್ದೇನೆ. ಇಂದು ನನ್ನ ಪತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಒಂದು ಅಸಾಧಾರಣವಾದ ಪವಾಡವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. 2023ರಲ್ಲಿ ನನ್ನ ಪತಿಗೆ ಡೆಂಗ್ಯೂ ಇರುವುದು ಪತ್ತೆಯಾಯಿತು. ಅವರ ಪ್ಲೇಟ್ಲೆಟ್ ಸಂಖ್ಯೆ ವೇಗವಾಗಿ ಕುಸಿಯಲು ಪ್ರಾರಂಭಿಸಿತು. ಈಗಾಗಲೇ ಕೋವಿಡ್-19 ತೀವ್ರತರವಾದ ಪ್ರಕರಣದಿಂದ ಚೇತರಿಸಿಕೊಂಡಿದ್ದರಿಂದ ಅವರು ದೈಹಿಕವಾಗಿ ತುಂಬ ದುರ್ಬಲರಾಗಿದ್ದರು ಮತ್ತು ಅವರ ಸ್ಥಿತಿ ಚಿಂತಾಜನಕವಾಗಿತ್ತು. ಆಸ್ಪತ್ರೆಯ ಬ್ಲಡ್ ಬ್ಯಾಂಕಿನಿಂದ 2 ಯೂನಿಟ್ ಪ್ಲೇಟ್ಲೆಟ್ಗಳನ್ನು ಪಡೆದಾಗಲೂ ಅವರ ಪ್ಲೇಟ್ಲೆಟ್ ಸಂಖ್ಯೆ 35,000ಕ್ಕಿಂತ ಹೆಚ್ಚಾಗಲಿಲ್ಲ. ಇದು ವೈದ್ಯರನ್ನು ಆಳವಾದ ಕಳವಳಕ್ಕೆ ದೂಡಿತು. ಸೂಕ್ತ ದಾನಿಗಳಿಂದ ತಕ್ಷಣವೇ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಗಳನ್ನು ವ್ಯವಸ್ಥೆ ಮಾಡಲು ವೈದ್ಯರು ನಮಗೆ ಸಲಹೆ ನೀಡಿದರು. ನನ್ನನ್ನು ಒಳಗೊಂಡಂತೆ ಅನೇಕ ಸಂಬಂಧಿಕರು ಮತ್ತು ಕುಟುಂಬದ ಸದಸ್ಯರು ಪರೀಕ್ಷೆಗೆ ಒಳಗಾಗಿದ್ದರೂ ರಕ್ತದ ಗುಂಪು ಹೊಂದಿಕೆಯಾಗಿದ್ದಾಗಲೂ ಯಾರೂ ದಾನ ಮಾಡಲು ಅರ್ಹರಾಗಿ ಕಂಡುಬರಲಿಲ್ಲ. ನನ್ನ ಪತಿಯ ಸ್ಥಿತಿ ಕ್ಷೀಣಿಸುತ್ತಲೇ ಇದ್ದಾಗ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಸಂಪೂರ್ಣವಾಗಿ ಶರಣಾದೆ ಮತ್ತು ಅವರ ಜೀವವನ್ನು ಉಳಿಸಲು ಶ್ರದ್ಧೆಯಿಂದ ಪ್ರಾರ್ಥಿಸಿದೆ. ಆಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನಂತ ಅನುಗ್ರಹದಿಂದ ಒಂದು ಅನಿರೀಕ್ಷಿತ ಪವಾಡವು ಸಂಭವಿಸಿತ್ತು. ನನ್ನ ಪತಿಯ ಕಚೇರಿಯ ಸಹೋದ್ಯೋಗಿಯೊಬ್ಬರು ಭೇಟಿ ನೀಡಲು ಬಂದಿದ್ದರು. ಅವರು ಕೇವಲ ಪರಿಚಿತರಾಗಿದ್ದರೂ ಸ್ವಯಂ ಪ್ರೇರಿತರಾಗಿ ಪರೀಕ್ಷೆಗೆ ಒಳಗಾಗಲು ಮುಂದೆ ಬಂದರು. ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಅವರು ಪರಿಪೂರ್ಣ ಪ್ಲೇಟ್ಲೆಟ್ ದಾನಿಯಾಗಿ ಕಂಡುಬಂದರು. ಯಾವುದೇ ಹಿಂಜರಿಕೆ ಇಲ್ಲದೆ ಅವರು ನನ್ನ ಪತಿಯ ಜೀವವನ್ನು ಉಳಿಸಲು ಸಹಾಯ ಮಾಡಲು ತಮ್ಮ ಎಲ್ಲ ವೈಯಕ್ತಿಕ ಬದ್ಧತೆಗಳನ್ನು ಮುಂದೂಡಿ ತಮ್ಮ ಪ್ಲೇಟ್ಲೆಟ್ಗಳನ್ನು ದಾನ ಮಾಡಿದರು. ಆ ಕ್ಷಣದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಪ್ರಾರ್ಥನೆಗಳಿಗೆ ಉತ್ತರಿಸಲು ಮತ್ತು ನನ್ನ ಪತಿಯನ್ನು ರಕ್ಷಿಸಲು ವೈಯಕ್ತಿಕವಾಗಿ ಒಬ್ಬ ದೇವದೂತನನ್ನು ಕಳುಹಿಸಿದ್ದಾರೆ ಎಂದು ನನಗನಿಸಿತು. ನಾವು ಅಂಧಕಾರದಲ್ಲಿದ್ದ ಸಮಯದಲ್ಲಿ ನಮ್ಮೊಂದಿಗೆ ಇರುವುದಕ್ಕಾಗಿ ಮತ್ತು ನನ್ನ ಪತಿಗೆ ಜೀವನ ಮತ್ತು ಚೇತರಿಕೆಯನ್ನು ಆಶೀರ್ವದಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದಕಮಲಗಳಿಗೆ ಅಪಾರ ಪ್ರೀತಿ, ಸಂಪೂರ್ಣ ಶರಣಾಗತಿ ಮತ್ತು ಅಪಾರ ಕೃತಜ್ಞತೆಗಳೊಂದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ.